ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ನಮ್ಮ ಹೇರ್ ಕೇರ್ ಆಗಿರ್ಬೋದು ಅಥವಾ ನಮ್ಮ ಹೆಲ್ತ್ ಕೇರ್ ಆಗಿರ್ಬೋದು, ಈ ಮೂರು ಕೂಡ ನಮ್ಮ ಅಡುಗೆ ಮನೆಯಲ್ಲೇ ಇದೆ. ನಾವೇನು ರೆಗ್ಯುಲರ್ ಆಗಿ ದಿನ ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಆ ವಸ್ತುಗಳಿಂದನೇ ನಮ್ಮ ಹೆಲ್ತ್ ಕೇರ್, ಹೇರ್ ಕೇರ್ ಹಾಗೆ ನಮ್ಮ ಸ್ಕಿನ್ ಕೇರ್ನ ಮಾಡ್ಕೊಳ್ಬೋದು. ಇದನ್ನೆಲ್ಲ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಮೊದಲಿಗೆ ನಿಮಗೆ 2 ರೀತಿಯಾದ ಸ್ಕಿನ್ ಕೇರ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ನಾವು ಬಳಸಿ ಬಿಸಾಡುವಂಥ ಕಾಫಿ ಪೌಡರಿಂದ ನಾವು ಹೇಗೆ ಮನೆಯಲ್ಲಿ ನಮ್ಮ ಸ್ಕಿನ್ ಕೇರ್ ಮಾಡ್ಕೋಬೋದು, ಹಾಗೆ ಹೇರ್ ಕೇರ್ ಮಾಡ್ಕೋಬೋದು, ಮತ್ತು ಹಾಗೆ ನಾವು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು, ಮತ್ತು ಈ ವೆಯ್ಟ್ ಲಾಸ್ ಡ್ರಿಂಕಿಂದ ಹೇಗೆ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡ್ಕೋಬೋದು, ಎಲ್ಲ ರೀತಿಯಾದ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಡ್ರಿಂಕಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಹಾಗೆ ಹೇರ್ ಕೇರ್ ಕೂಡ ಆಗುತ್ತೆ. ಮತ್ತು ನಾವು ವಾರದಲ್ಲಿ ಯಾವ ರೀತಿಯಾದ ಹೇರ್ ಕೇರ್ ಮಾಡ್ಕೋಬೋದು, ಮತ್ತು ಬಳಸಿ ಬಿಸಾಡುವಂಥ ಕಾಫಿ ಪೌಡರಿಂದ ಹೇಗೆ ಸ್ಕಿನ್ ಕೇರ್ ಮಾಡ್ಕೋಬೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಈ ಸ್ಕಿನ್ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ, ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಯಾರಿಗೆಲ್ಲ ಸ್ಕಿನ್ ಅನ್ಈವನ್ ಆಗಿದೆ, ಮತ್ತು ತುಂಬ ಡಾರ್ಕಾಗಿ ಕಾಣಿಸ್ತಾ ಇದ್ದೀವಿ, ತುಂಬ ಟ್ಯಾನ್ ಆಗಿದೆ, ಪಿಂಪಲ್ಸ್ ಮಾರ್ಕ್ಸ್ ಇದೆ, ಅನ್ಈವನ್ ಸ್ಕಿನ್ ಟೋನ್ ಆಗಿದೆ, ಮತ್ತು ತುಂಬ ಪಿಗ್ಮೆಂಟೇಷನ್ ಆಗಿದೆ, ಅವರೆಲ್ಲ ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ. ನಿಮಗೆ ಫಸ್ಟ್ ಯೂಸಲ್ಲೇ ತುಂಬ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಮತ್ತು ಇದು ಕೂಡ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಳೋದು. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಪಾರ್ಲರ್ಗೆ ಹೋಗಿ ಬಂದಾಗ ಎಷ್ಟು ಗ್ಲೋ ಇರುತ್ತೆ ನಿಮ್ಮ ಫೇಸು, ಅದೇ ರೀತಿಯಾಗಿ ಗ್ಲೋ ಸಿಗುತ್ತೆ ನಿಮಗೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಒಂದು ಬೌಲ್ನ ತೊಗೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಮೊಸರನ್ನ ಯೂಸ್ ಮಾಡ್ಬೋದು. ಮನೆಯಲ್ಲಿ ಯಾವುದು ರೆಗ್ಯುಲರ್ ಆಗಿ ಮೊಸರು ಯೂಸ್ ಮಾಡ್ತಿರ್ತೀರ ಅದನ್ನು ನೀವಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನ ಯೂಸ್ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದನ್ನು ನೀವು ಸ್ನಾನಕ್ಕಿಂತ ಮುಂಚೆ ಅಥವಾ ನಿಮಗೆ ಯಾವುದಾದ್ರೂ ಫಂಕ್ಷನ್ಸ್ ಇದೆ, ಪಾರ್ಟಿ ಇದೆ, ತುಂಬ ಗ್ಲೋ ಬರಬೇಕು ಮುಖಕ್ಕೆ ಅಂದಾಗಲೂ ಕೂಡ ನೀವು ಟ್ರೈ ಮಾಡ್ಬೋದು. ನಂತರ ನಾನಿಲ್ಲಿ 1 ಚಮಚದಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲದ ಪುಡಿ ಆದಷ್ಟು ಆರ್ಗ್ಯಾನಿಕ್ ಆಗಿರೋದನ್ನು ಯೂಸ್ ಮಾಡಿ. ಬೆಲ್ಲದ ಪುಡಿ ಇಲ್ಲ ಅಂದರೆ ನೀವು ಬೆಲ್ಲ ಇರೋದನ್ನು ಸ್ವಲ್ಪ ತುರಿದು ಕೂಡ ಹಾಕ್ಕೊಳ್ಬೋದು. ಎರಡೂ ಇಲ್ಲ ಅಂದರೆ ನೀವು ಬೇಕಿದ್ರೆ ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಕಾಫಿ ಪೌಡರ್ದು ಗಸಿ, ಅಂದರೆ ನಾವು ಏನು ಡಿಕಾಕ್ಷನ್ ಕಾಫಿ ಮಾಡ್ಕೊಂಡಿರ್ತೀವಲ್ಲ ಅದರದ್ದು ಬಿಸಾಡುವಂಥ ಗಸಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ 1 ಚಮಚದಷ್ಟು. ಇದಂತೂ ನಿಮಗೆ ಬೆಸ್ಟ್ ಆಗಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇನ್ಮೇಲಿಂದ ನೀವು ಈ ರೆಮಿಡಿನ ಟ್ರೈ ಮಾಡಿದ್ಮೇಲೆ ನೀವು ಕಾಫಿ ಪೌಡರ್ನ ಬಿಸಾಡೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದರಿಂದ ನಾವು ಸ್ಕಿನ್ ಬೆನಿಫಿಟ್ಸ್ ತುಂಬ ಇದೆ. ಸೊ ನಾನಿಲ್ಲಿ 1 ಚಮಚದಷ್ಟು ಕಾಫಿ ಗಸಿ, ಅಂದರೆ ಏನು ಡಿಕಾಕ್ಷನ್ ಕಾಫಿದು ಗಸಿ ಇರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಹೇಗೆ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ನಾವು ಇದನ್ನು ಸ್ಕ್ರಬ್ ಮಾಡ್ಕೋಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ಮೇಲಿಂದ ನೀವು ಕಾಫಿ ಗಸಿ ಉಳ್ಕೊಂಡಿದೆ ಅಂದರೆ ಅದಕ್ಕೆ ನೀವು ಈ ರೀತಿ ಮಾಡಿಕೊಂಡು ನೀವು ಕೈ ಕಾಲಿಗೆ ಕೂಡ ಸ್ಕ್ರಬ್ ಮಾಡ್ಕೋಬೋದು. ಇದರಿಂದ ನಿಮಗೆ ಏನು ಟ್ಯಾನ್ ಆಗಿರುತ್ತೆ, ವಾರ ಇಡೀ ಓಡಾಡಿರೋದು ಅದೆಲ್ಲ ರಿಮೂವ್ ಆಗುತ್ತೆ, ಸ್ಕಿನ್ ತುಂಬ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ, ಡೆಡ್ ಸ್ಕಿನ್ಸ್ ರಿಮೂವ್ ಆಗುತ್ತೆ. ಸೊ ಇನ್ಮೇಲಿಂದ ಕಾಫಿ ಪೌಡರ್ದು ಗಸಿ, ಅಂದರೆ ನೀವು ಡಿಕಾಕ್ಷನ್ ಕಾಫಿದು ಗಸಿ ಬಿಸಾಡದೆ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಇವಾಗ ಇದನ್ನು ನಾನು ನಿಮಗೆ ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾವು ಫೇಸಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮುಖನ ಆದಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಯಾವುದಾದ್ರೂ ಮೇಕಪ್ ಅಪ್ಲೈ ಮಾಡಿದರೆ ಅಥವಾ ನಾವು ಹೊರಗಡೆಯಿಂದ ಬಂದು ಡಸ್ಟ್ ಇದ್ದರೆ ಅದೆಲ್ಲ ನೀಟಾಗಿ ರಿಮೂವ್ ಆಗಬೇಕು. ಅದೆಲ್ಲ ರಿಮೂವ್ ಆದಮೇಲೆ ನಾವು ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡಬೇಕಾಗುತ್ತೆ. ಮತ್ತು ಯಾವುದೇ ಹೋಮ್ ರೆಮಿಡಿ ಟ್ರೈ ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ನೀವು ಕೈ ಅಥವಾ ಕಾಲಿಗೆ ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಿಮ್ಗೆ ಯಾವುದೇ ರೀತಿಯಾದ ಸ್ಕಿನ್ ಇರಿಟೇಷನ್ ಆಗಿಲ್ಲ ಅಂದರೆ ನಂತರ ನೀವು ಈ ರೀತಿಯಾಗಿ ಫೇಸಿಗೆ ಆಲ್ ಓವರ್ ದ ಫೇಸ್ ಇದನ್ನು ಫಸ್ಟ್ ನೀವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ನಾವಿಲ್ಲಿ ಕಾಫಿ ಗಸಿ, ಅಂದರೆ ಡಿಕಾಕ್ಷನ್ ಕಾಫಿ ಗಸಿ ಯೂಸ್ ಮಾಡಿರೋದ್ರಿಂದ ಅದು ತುಂಬ ತರಿ ಆಗಿರುತ್ತೆ. ಸೊ ಆದಷ್ಟು ಫೋರ್ಸ್ ಆಗಿ ನಾವು ಸ್ಕಿನ್ನನ್ನು ಸ್ಕ್ರಬ್ ಮಾಡಬಾರ್ದು, ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನಾವು ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಆಲ್ ಓವರ್ ದ ಫೇಸ್. ಇದರಿಂದ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಎರಡೂ ಕೈಗೆ ನಾವು ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಮೂಗ್ ಮೇಲೆ ಯಾರಿಗೆಲ್ಲ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಅವರಿಗೂ ಇದನ್ನು ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು. ಕೆಲವರಿಗೆ ಬಾಯಿ ಸುತ್ತ ಕಪ್ಪಾಗಿರುತ್ತೆ, ಟ್ಯಾನ್ ಆಗಿರುತ್ತೆ. ಈ ರೆಮಿಡಿನ ಯೂಸ್ ಮಾಡೋದ್ರಿಂದ ಅದು ಕೂಡ ಕಮ್ಮಿ ಆಗುತ್ತೆ. ನೋಡಿ ಈ ರೀತಿಯಾಗಿ ನಾವು ನಿಧಾನಕ್ಕೆ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಆದಷ್ಟು. ಇದರಿಂದ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ನಿಮಗೆ ಫಸ್ಟ್ ಯೂಸಲ್ಲೇ ಒಳ್ಳೆ ರಿಸಲ್ಟ್ನ ನೋಡ್ಬೋದು. ಮತ್ತು ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇರುತ್ತೆ, ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಅನ್ಈವನ್ ಸ್ಕಿನ್ ಟೋನ್ ಇರುತ್ತೆ ಅವರಿಗೂ ಕೂಡ ನಿಮಗೆ ಫಸ್ಟ್ ಯೂಸಲ್ಲೇ ಲೈಟಾಗಿ ಸ್ಕಿನ್ನು ತುಂಬ ಲೈಟ್ ಆಗ್ತಾ ಬರುತ್ತೆ. ಏನು ಮಾರ್ಕ್ಸ್ ಇರುತ್ತೆ ಅದೆಲ್ಲ ತುಂಬ ಲೈಟ್ ಆಗುತ್ತೆ ನಮಗೆ. ಮತ್ತು ಹಾಗೆ ಯಾರಿಗೆಲ್ಲ ತುಂಬ ಟ್ಯಾನ್ ಆಗಿರುತ್ತೆ ಸ್ಕಿನ್ನು ಅವರಿಗಂತೂ ಫಸ್ಟ್ ಯೂಸಲ್ಲೇ ಆಲ್ಮೋಸ್ಟ್ ನೀವು ಎಲ್ಲ ಟ್ಯಾನನ್ನು ಕೂಡ ರಿಮೂವ್ ಮಾಡ್ಕೋಬೋದು. ಈ ರೀತಿ ನಾವು ಸರ್ಕ್ಯುಲರ್ ಮೋಷನಲ್ಲಿ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು.
ಇದರಿಂದ ನಮಗೆ ಏನು ಸನ್ ಟ್ಯಾನ್ ಆಗಿರುತ್ತೆ ಅದೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಮತ್ತು ಕಾಫಿ ಪೌಡರ್ ನಮಗೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ನಾವು ನಿಧಾನಕ್ಕೆ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು, ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗೋ ರೀತಿ. ನಾವು ಈ ರೀತಿ ಬಾಯಿ ಸುತ್ತ ಕಪ್ಪಗಾಗಿರೋದಾಗಿರ್ಬೋದು, ಎಲ್ಲಾದರೂ ಪಿಗ್ಮೆಂಟೇಷನ್ ಇದ್ದರೆ ಅಥವಾ ತುಂಬ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗಿದೆ ಅಲ್ಲೆಲ್ಲ ನಾವು ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಅದನ್ನು ಒಂದು 2 ಸೆಕೆಂಡ್ ಬಿಟ್ಟು ನಾವು ನೀಟಾಗಿ ಪ್ಲೇನ್ ವಾಟರಲ್ಲಿ ನಾವು ಫೇಸ್ ವಾಶ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೇಸ್ ವಾಶ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಪ್ಲೇನ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ನಾವು ಇದನ್ನು ನೀಟಾಗಿ ವೈಪ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನಾವು ನೀಟಾಗಿ ಮಾಡಿಕೊಂಡ್ರೆ ನೋಡ್ಬೋದು ನೀವು ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಅಂತೇಳಿ. ನಿಮಗೆ ಫಸ್ಟ್ ಯೂಸಲ್ಲೇ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಸ್ಕಿನ್ನು ಕೂಡ ತುಂಬ ಗ್ಲೋ ಆಗುತ್ತೆ. ನೀವು ಈ ಸ್ಕಿನ್ ರೆಮಿಡಿನ ಟ್ರೈ ಮಾಡಿ ಹೇಗನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ಮೇಲೆ ನೀವು ಕಾಫಿ ಗಸಿನ ಎಸಿಬೇಡಿ, ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾವು ಬಳಸಿ ಬಿಸಾಡುವಂತಹ ಕಾಫಿ ಪೌಡರಿಂದ ನಾವು ಹೇಗೆ ಸ್ಕಿನ್ ಕೇರ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದು ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ತುಂಬ ಸಿಂಪಲ್, ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಳೋದು. ಮೊದಲಿಗೆ ಸ್ವಲ್ಪ ಹಾಲಿನ ಕೆನೆ ತೊಗೋಬೇಕಾಗತ್ತೆ. ನಾವೇನು ಹಾಲನ್ನು ಕುದಿಸಿದಾಗ ಬರುತ್ತಲ್ಲ ಅದನ್ನು ನಾವಿಲ್ಲಿ ಸ್ವಲ್ಪ ಹಾಲಿನ ಕೆನೆ ತೊಗೊಂಡಿದ್ದೀನಿ. ಇದನ್ನು ನೀವು ವಾರದಲ್ಲಿ ಒಂದ್ಸಲ ಟ್ರೈ ಮಾಡಿ ಸಾಕು. ಸ್ನಾನಕ್ಕಿಂತ ಮುಂಚೆ ನಿಮಗೆ ಎಫೆಕ್ಟಿವ್ ಆಗಿ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಇದು ಮಾಡ್ಕೊಳ್ಳೋದು ಕೂಡ ಸಿಂಪಲ್ ಮತ್ತು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಆದರೆ ಟ್ರೈ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಟ್ರೈ ಮಾಡಿ. ನಂತರ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಲೆ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಇದಂತೂ ಬೆಸ್ಟ್ ಸ್ಕಿನ್ ಕೇರ್ ರೆಮಿಡಿ ಅಂತಲೇ ಹೇಳ್ಬೋದು. ನೀವೇನು ಮನೆಯಲ್ಲಿರುವಂಥ ಕಾಫಿ ಡಿಕಾಕ್ಷನ್ ಹಾಕಿದಾಗ ಏನು ಕಾಫಿ ಗಸಿ ಉಳ್ಕೊಂಡಿರುತ್ತಂತ ಅಂದರೆ ಬಳಸದೆ ಬಿಸಾಡ್ತೀವಲ್ಲ ಅಂಥ ಕಾಫಿ ಡಿಕಾಕ್ಷನ್ನ ಯೂಸ್ ಮಾಡ್ಕೊಂಡು ನಾನು ನಿಮಗೆ ರೆಮಿಡಿನ ತೋರಿಸ್ತಿರೋದು. ನೋಡಿ ಇಲ್ಲಿ ಕಾಫಿ ಡಿಕಾಕ್ಷನ್ನ ಏನು ನಾವು ಡಿಕಾಕ್ಷನ್ ಹಾಕೊಂಡ್ಮೇಲೆ ಏನು ಮೇಲ್ಗಡೆ ಗಸಿ ಇರುತ್ತಲ್ಲ ಅದರಿಂದ ಇದನ್ನು ನಾವು ಸ್ಕಿನ್ ಕೇರ್ ಮಾಡ್ಕೋಬೋದು. ಇದರಿಂದ ಇಷ್ಟೊಂದು ಬೆನಿಫಿಟ್ಸ್ ಇದೆಯಾ ಅಂತ ನಿಮಗೆ ಗೊತ್ತೇ ಇರೋದಿಲ್ಲ. ಇದರಿಂದ ನೀವು ಬಾಡಿ ಸ್ಕ್ರಬ್ ಮಾಡ್ಕೋಬೋದು. ಯಾರೆಲ್ಲ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೋತಾರೆ ಅವರು ಇದನ್ನು ಖಂಡಿತ ಟ್ರೈ ಮಾಡ್ಬೋದು. ಕೈಗೆಲ್ಲ ಹಾಕ್ಕೊಂಡು ಕೂಡ ನೀವು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ. ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಹಾಲಿನ ಕೆನೆ, ಫಿಲ್ಟರ್ ಕಾಫಿದು ಗಸಿ, ಹಾಗೆ ನಾನಿಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಪ್ಯೂರ್ ಆಗಿ ನ್ಯಾಚುರಲ್ ಆಗಿ ಸಿಗುವಂಥ ಜೇನುತುಪ್ಪನ ಯೂಸ್ ಮಾಡಿ, ಇದರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಟ್ರೈ ಮಾಡಿ. ಬಟ್ ಈ ರೆಮಿಡಿ ಅಂತೂ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನೀವು ಪಾರ್ಲರ್ಗೆ ಹೋಗಿ ಹೇಗೆ ಫೇಶಿಯಲ್ ಅಥವಾ ಬ್ಲೀಚ್ ಎಲ್ಲ ಮಾಡಿಸ್ಕೊಂಡು ಬಂದಾಗ ಯಾವ ರೀತಿಯಾಗಿ ಮುಖ ತುಂಬ ಗ್ಲೋ ಆಗಿರುತ್ತೆ ಅದೇ ರೀತಿ ಗ್ಲೋನ ಕೊಡುತ್ತೆ. ಅದು ಕೂಡ ಮನೆಯಲ್ಲಿ ಬಳಸಿ ಬಿಸಾಡುವ ಕಾಫಿ ಪೌಡರಿಂದ ಮಾಡ್ಕೊಳ್ಳುವಂಥದ್ದು. ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೋಡಿ ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಕಾಫಿ ಪೌಡರ್ ಅಂದರೆ ನಾವೇನು ಡಿಕಾಕ್ಷನ್ಗೆ ಯೂಸ್ ಮಾಡಿರ್ತೀವಲ್ಲ ಅದು ಆದಷ್ಟು ತರಿ ಆಗಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ನಿಮಗೆ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೋಬೋದು. ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೋಬೇಕು. ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೊಳ್ಳಿ. ಇದನ್ನು ಆಲ್ಮೋಸ್ಟ್ ನಾವು 2 to 3 ಮಿನಿಟ್ಸ್ ಅಂದರೆ 1 2 to 3 ನಿಮಿಷ ಅಥವಾ 1 to 2 ನಿಮಿಷ ನಾವು ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು. ಲೈಟಾಗಿ ನಾವು ಸ್ಕ್ರಬ್ ಮಾಡ್ಕೋಬೇಕು. ಇದನ್ನು ನೀವು ಕಾಲಿಗೆ ಕೈಗೆ ಕೂಡ ಟ್ರೈ ಮಾಡ್ಬೋದು. ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಟ್ಯಾನ್ ರಿಮೂವ್ ಆಗುತ್ತೆ, ಸ್ಕಿನ್ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ, ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ. ಈ ರೀತಿ ನಾವು ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಆರ್ಗ್ಯಾನಿಕ್ ಆಗಿರುವಂಥ ಜೇನುತುಪ್ಪನ ಯೂಸ್ ಮಾಡಿ, ಇದರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದನ್ನಂತೂ ವಾರಕ್ಕೆ ಒಂದ್ಸಲನಾದರೂ ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು.
ಇವಾಗ ನಾನು ಇದನ್ನು ಈ ರೀತಿಯಾಗಿ ಒಂದು ಯೂಸ್ ಮಾಡಿರುವಂಥ ನಿಂಬೆಹಣ್ಣು ಏನಿರುತ್ತೆ ಅದರಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಇನ್ನೂ ಬೆಸ್ಟ್ ಬೆನಿಫಿಟ್ ಸಿಗುತ್ತೆ ನಿಮಗೆ. ನೋಡಿ, ಈ ರೀತಿ ಯೂಸ್ ಮಾಡಿ ಇಟ್ಕೊಂಡಿರುವಂಥ ನಿಂಬೆಹಣ್ಣಲ್ಲಿ ನೀವು ಈ ರೀತಿ ಸ್ಕ್ರಬ್ ಮಾಡ್ಕೋಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್ಲಿ, ಯಾರಿಗಾದರೂ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಥವಾ ಸ್ಕಿನ್ ನಮಗೆ ಡ್ರೈ ಸ್ಕಿನ್ ಇದೆ, ನಾವು ನಿಂಬೆಹಣ್ಣನ್ನು ಯೂಸ್ ಮಾಡಲ್ಲ ಅಂದರೆ ನೀವು ಟೊಮೆಟೊ ರಸದಲ್ಲೂ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಟೊಮೆಟೊನ ಕಟ್ ಮಾಡಿಟ್ಕೊಂಡು ಅರ್ಧದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಇದರಿಂದ ನಿಮಗೆ ಬ್ಲೀಚ್ ಹಾಕ್ಬೋದು ಅಥವಾ ನಿಮಗೆ ಏನು ಫೇಶಿಯಲ್ ಬೆನಿಫಿಟ್ಸ್ ಅಂದರೆ ಎರಡರದ್ದು ಬೆನಿಫಿಟ್ ನಿಮಗೆ ಒಟ್ಟಿಗೆ ಸಿಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ಈ ರೀತಿ ಚೆನ್ನಾಗಿ ನಾವು ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ ಸರ್ಕ್ಯುಲರ್ ಮೋಷನಲ್ಲಿ. ಇದರಿಂದ ಡೆಡ್ ಸ್ಕಿನ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಎಲ್ಲ ಲೈಟನ್ ಆಗುತ್ತೆ. ಸ್ಕಿನ್ ತುಂಬ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಯಾರಾದರೂ ನಿಮ್ಮನ್ನು ನೋಡಿದ ತಕ್ಷಣ ಕೇಳ್ತಾರೆ, ಓ ಪಾರ್ಲರ್ಗೆ ಹೋಗಿ ಬಂದಿದ್ದೀರಾ ಅಂತ. ಅಷ್ಟು ಸ್ಕಿನ್ ನಿಮಗೆ ಬೆನಿಫಿಟ್ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ಬೆನಿಫಿಟ್ ಇದೆ ಅಂತ ಹೇಳಿ. ನೀವು ಇದನ್ನು ಫೇಸಿಗೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ ಫೇಸಿಗೆ ಟ್ರೈ ಮಾಡಿ. ವಾರಕ್ಕೆ ಒಂದ್ಸಲ ಈ ರೀತಿಯಾದ ಹೇರ್ ಕೇರ್ನ ನೀವು ಮನೆಯಲ್ಲಿ ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ ನಿಮಗೆ ಏರ್ ಫಾಲ್ ಆಗಿರ್ಬೋದು, ಹಾಗೆ ನಿಮ್ಗೆ ಆಗಿರುವಂಥ ಸ್ಟ್ರೈನ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಹಾಗೆ ಯಾರಿಗೆಲ್ಲ ಐಬ್ರೋ ಗ್ರೋತ್ ಇಲ್ಲ ಅವರು ಕೂಡ ಈ ರೆಮಿಡಿನ ಟ್ರೈ ಮಾಡ್ಬೋದು. ಇದನ್ನು ನಾನು ಪ್ರತಿ ವಾರ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಹೇರ್ ಆಯಿಲ್ನ ಮಾಡಿಕೊಂಡು ನಾನು ಹೇರ್ ಕೇರ್ನ ಮಾಡ್ಕೊಳ್ತೀನಿ. ಇದು ಬಹಳ ಈಸಿ, ತುಂಬ ಸಿಂಪಲ್. ಮನೆಯಲ್ಲಿರುವಂಥ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದು. ನಾವು ಸ್ನಾನಕ್ಕಿಂತ ಮುಂಚೆ 10 ನಿಮಿಷದ ಮೊದಲು ಈ ರೀತಿಯಾಗಿ ಹೇರ್ ಕೇರ್ನ ಪ್ರತಿ ವಾರ ಮಾಡ್ಕೊಳ್ತಾ ಬಂದರೆ ಏರ್ ಫಾಲ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ನಮಗೆ ಸ್ಟಾಪ್ ಆಗುತ್ತೆ. ಸೊ ಏರ್ ಫಾಲ್ ಆಲ್ಮೋಸ್ಟ್ ಸ್ಟಾಪ್ ಆದರೆ ನಮಗೆ ನ್ಯೂ ಹೇರ್ ಗ್ರೋತ್ ಕೂಡ ಆಗುತ್ತೆ. ಹಾಗೆ ನಮಗೆ ಕೂದಲು ಕೂಡ ತುಂಬ ನರಿಶ್ ಆಗಿ ಕಾಣಿಸುತ್ತೆ. ತುಂಬ ಸಿಂಪಲ್ ರೆಮಿಡಿ ಇದು. ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡು ನಾವು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ನಾವು ಅದರಲ್ಲಿರುವಂಥ ನೀರೆಲ್ಲ ಹೋಗೋ ತನಕ ನೀಟಾಗಿ ಬಿಸಿ ಮಾಡ್ಕೋಬೇಕು. ಅಲ್ಲಿ ಯಾವುದೇ ರೀತಿಯಾದ ನೀರಿನ ಅಂಶ ಇರಬಾರ್ದು. ಅಲ್ಲಿ ತನಕ ನಾವು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಂತರ ಅದು ಡ್ರೈ ಆದಮೇಲೆ ನಾವು ಇಲ್ಲಿ 1 ಚಮಚದಷ್ಟು ನಾನಿಲ್ಲಿ ಮೆಂತ್ಯನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದರೂ ಮೆಂತ್ಯ. ಸೊ ಮೆಂತ್ಯನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಬರೀ ಏರ್ ಕೇರ್ ಅಂದರೆ ಅದನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗಿಂತ ಇಂಟರ್ನಲ್ಲಿನೂ ಕೂಡ ನಾವು ಏನಾದರೂ ಪ್ರೋಟೀನ್ ಇರೋ ಅಥವಾ ಬಯೋಟಿನ್ ಇರುವಂಥ ಆಹಾರಗಳನ್ನು ಸೇವಿಸಬೇಕಾಗುತ್ತೆ. ನಾನು ದಿನಕ್ಕೆ 2 ಮೊಟ್ಟೆ ತಿನ್ನೋದಕ್ಕೆ ಶುರು ಮಾಡಿದ್ಮೇಲೆ ನನ್ನ ಕೂದಲು ತುಂಬ ಸಾಫ್ಟ್ ಆಗ್ತಾ ಇದೆ, ಮತ್ತು ಹಾಗೆ ನನಗೆ ತುಂಬ ಹೇರ್ ಗ್ರೋತ್ ಕೂಡ ಆಗ್ತಿದೆ. ಯಾರೆಲ್ಲ ವೆಜಿಟೇರಿಯನ್ಸ್ ಇರ್ತೀರೋ ಅವ್ರು ಬೇಕಿದ್ರೆ ಪನ್ನೀರ್ನ ಟ್ರೈ ಮಾಡ್ಬೋದು, ಮೊಟ್ಟೆ ತಿನ್ನಲ್ಲ ಅಂದರೆ. ಇಲ್ಲ ಅಂತಂದರೆ ನೀವು ಅಂಗಡಿಗಳಲ್ಲಿ ಸಿಗುವಂಥ ಕಾಡ್ ಲಿವರ್ ಆಯಿಲ್ ಅಂದರೆ ಫಿಶ್ ಕಾಡ್ ಲಿವರ್ ಆಯಿಲ್ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಅದನ್ನು ಕೂಡ ನೀವು ದಿನಕ್ಕೆ 1 ಟ್ಯಾಬ್ಲೆಟ್ನ ಕನ್ಸ್ಯೂಮ್ ಮಾಡೋದ್ರಿಂದನೂ ಅಷ್ಟೇ ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ, ಮತ್ತು ಹೇರ್ ರೀಗ್ರೋತ್ ಕೂಡ ನಿಮಗೆ ಚೆನ್ನಾಗಿ ಆಗುತ್ತೆ. ಸೊ ನಾವು ಈ ಥರ ಒಂದು ಪ್ಯಾನ್ ಇಟ್ಕೊಂಡು 1 ಚಮಚದಷ್ಟು ಮೆಂತ್ಯನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ನಂತರ ನಾವು ಸ್ಟವನ್ನು ಆಫ್ ಮಾಡಬೇಕು. ಸ್ಟವನ್ನು ಆಫ್ ಮಾಡಿದ ನಂತರನೇ ನಾವು ಇಲ್ಲಿ ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಚಮಚದಷ್ಟು ಹರಳೆಣ್ಣೆನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಸ್ಟವನ್ನು ನೀವು ಚೆನ್ನಾಗಿ ಮೆಂತ್ಯನ ಬಿಸಿ ಮಾಡಿಕೊಂಡು ನಂತರ ನೀವು ಸ್ಟವನ್ನು ಆಫ್ ಮಾಡಿನೇ ನೀವು ಇಲ್ಲಿ ಆಯಿಲ್ನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 1.5 ಚಮಚದಷ್ಟು ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನೀವಿಲ್ಲಿ ಯಾವುದಾದ್ರೂ ಬ್ರ್ಯಾಂಡ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಲೋಕಲಲ್ಲಿ ಸಿಗುವಂಥ ಹರಳೆಣ್ಣೆನ ಹಾಕ್ಕೊಂಡಿರೋದು. 1.5 ಚಮಚದಷ್ಟು ಹರಳೆಣ್ಣೆ ಹಾಗೆ 1 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನಮ್ಮ ಏರ್ ಲೆಂತ್ ಅಂದರೆ ನಮಗೆ ಕೂದಲು ಎಷ್ಟು ಉದ್ದ ಇದೆ ಅಷ್ಟಕ್ಕೆ ನಮಗೆ ಎಷ್ಟು ಎಣ್ಣೆ ಅವಶ್ಯಕತೆ ಇದೆ ಅಷ್ಟನ್ನು ನಾವಿಲ್ಲಿ ಬಿಸಿ ಮಾಡ್ಕೋಬೇಕು. ಸ್ಟವನ್ನು ಆಫ್ ಮಾಡಿ ನಂತರನೇ ನಾವು ಇದನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ನಂತರ ನಾವು ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಾವು ಈ ರೀತಿ ಕೂದಲಿಗೆ ಇದನ್ನು ಅಪ್ಲೈ ಮಾಡ್ಕೋಬೇಕು. ಮೊದಲಿಗೆ ನಾವು ಆದಷ್ಟು ನಮ್ಮ ಸ್ಕ್ಯಾಲ್ಪಿಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ನಾವು ಮಸಾಜ್ ಮಾಡಬೇಕು ಇದರಿಂದ. ಸೊ ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮಗೆ ಬ್ಲಡ್ ಫ್ಲೋ ಚೆನ್ನಾಗಿ ಆಗಿ ನಮಗೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ನಮಗೆ ಒಂದು ಹೆಡ್ ಮಸಾಜ್ ರೀತಿ ಕೊಟ್ಟಾಗುತ್ತೆ. ಇದರಿಂದ ನಮಗೆ ಆಲ್ಮೋಸ್ಟ್ ಆಗಿರುವಂಥ ಸ್ಟ್ರೆಸ್ ಆಗಿರ್ಬೋದು, ವಾರವಿಡೀ ಆಗಿರುವಂಥ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ. ಇದು ನಮಗೆ ನಾವೇ ನರಿಶ್ ಮಾಡ್ಕೊಂಡಾಗೆ ಆಗುತ್ತೆ. ಕೂದಲು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನಾವು ಇದನ್ನು ಐಬ್ರೋಗೆ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಐಬ್ರೋ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವರಿಗೆ ಐಬ್ರೋ ಯಾರು ಬೆಳೆಯಲ್ಲ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ನೀವು ಬೇಕಿದ್ರೆ ಅರ್ಧ ಲೀಟ್ರಷ್ಟು ಹರಳೆಣ್ಣೆಗೆ ಮತ್ತು 1/4 ಲೀಟ್ರಷ್ಟು ನೀವು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನೀವು
ಮೆಂತ್ಯನ ಹುರಿದು ಹಾಕಿ ಅದನ್ನು ನೀವು ಸ್ಟೋರ್ ಮಾಡಿ ಆ ಎಣ್ಣೆನ ನೀವು ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅಥವಾ ನೀವು ಈ ರೀತಿಯಾಗಿ ಇನ್ಸ್ಟೆಂಟಾಗಿ ಸ್ವಲ್ಪ ಮೆಂತ್ಯನ ಹುರ್ಕೊಂಡು ನಂತರ ಈ ರೀತಿ ಆಯಿಲ್ನ ಹಾಕಿ ಒಂದು 10 ನಿಮಿಷ ಬಿಟ್ಟು ಕೂಡ ನೀವು ಈ ರೀತಿ ಅಪ್ಲೈ ಮಾಡ್ಕೋಬೋದು. ಇದು ಸ್ನಾನಕ್ಕಿಂತ ಮುಂಚೆ ಮಾಡ್ಕೊಂಡ್ರೆ ಸಾಕು. ನೀವು ಓಲ್ಡ್ ಡೇ ಎಣ್ಣೆ ಅಪ್ಲೈ ಮಾಡಿ ಬಿಡಬೇಕು ಅಂತ ಏನಿಲ್ಲ. ನೀವು ಸ್ನಾನಕ್ಕೆ ಹೋಗೋದು 10 ನಿಮಿಷ ಅಂತ ನೀವು ಈ ರೀತಿ ಮಾಡ್ಕೊಳ್ಬೋದು. ನಂತರ ನಾವು ಇಲ್ಲಿ ಕೂದಲಿನ ಎಡ್ಜಸ್ಗೆ ಈ ರೀತಿಯಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಯಾಕೆಂದರೆ ನಮಗೆ ಕೆಲವು ಕೂದಲುಗಳು ಸ್ಪ್ಲಿಟ್ಸ್ ಆಗಿರುತ್ತೆ ಅಥವಾ ತುಂಬ ಡಸ್ಟಿಂದ ಅದು ತುಂಬ ಡ್ರೈ ಆಗಿರುತ್ತೆ. ಸೊ ಅದಕ್ಕೆಲ್ಲ ನಾವು ಈ ರೀತಿ ಅಪ್ಲೈ ಮಾಡೋದ್ರಿಂದ ಅಷ್ಟೇ ಕೂಡ ಯಾವುದೆಲ್ಲ ಸ್ಪ್ಲಿಟ್ಸ್ ಆಗಿರುವಂಥ ಕೂದಲುಗಳು ಕೂಡ ಉದುರುತ್ತೆ. ಸೊ ಇದರಿಂದ ನಮಗೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ. ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಅದು ಆಲ್ಮೋಸ್ಟ್ ನಮಗೆ ಸ್ಟ್ರೈಟ್ ಏರ್ನ ಕೊಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಾಗಿ ನಾವು ನೀಟಾಗಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ತಾ ಮಸಾಜ್ ಮಾಡ್ಕೋಬೇಕು. ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಈ ರೀತಿ ನಾವು ಎಲ್ಲದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ನಂತರ ನಾವು ಒಂದು ಹೇರ್ ಬ್ಯಾಂಡ್ನ ಹಾಕ್ಕೊಂಡು ಕೂದಲನ್ನ ಒಂದು 10 ನಿಮಿಷ ಬಿಟ್ಟು ನಾವು ಸ್ನಾನ ಮಾಡ್ಕೋಬೇಕಾಗತ್ತೆ. ನಾವು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಯಾವ ಶಾಂಪೂನ ಯೂಸ್ ಮಾಡ್ತೀವಿ ಅದನ್ನು ಯೂಸ್ ಮಾಡಿ ನಾವು ಕೂದಲನ್ನ ವಾಶ್ ಮಾಡಿಕೊಂಡ್ರೆ ಆಯಿತು. ಸೊ ಐಬ್ರೋನ ಕೂಡ ನೀವು ಮಸಾಜ್ ಮಾಡ್ಕೋಬೋದು. ಇದರಿಂದ ನಿಮಗೆ ಐಬ್ರೋ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ರೆಮಿಡೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವೆಯ್ಟ್ ಲಾಸ್ ಪೌಡರಿಂದ ನೀವು ಆಲ್ಮೋಸ್ಟ್ ತಿಂಗಳಿಗೆ 3ರಿಂದ 4 kg ಈಸಿಯಾಗಿ ಯಾವುದೇ ರೀತಿಯಾದ ಎಕ್ಸಸೈಸ್ ಇಲ್ಲದೆ ಮತ್ತು ಯಾರಿಗೆಲ್ಲ ಡೈಜೆಷನ್ ಇಶ್ಯೂ ಇದೆ ಅವರು ಕೂಡ ಈ ರೆಮಿಡಿನ ಟ್ರೈ ಮಾಡೋದ್ರಿಂದ ಅವ್ರ ಡೈಜೆಷನ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ನಮಗೆ ಹೆಲ್ತಿ ಲೈಫ್ ಸ್ಟೈಲ್ ಕೂಡ ಸಿಗುತ್ತೆ. ಇದನ್ನು ನಾವು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಳೋದು. ಇದನ್ನು ಒಂದು ಸಲ ಮಾಡಿಟ್ಕೊಂಡು ನೀವು ಪ್ರತಿದಿನ ಊಟ ಆದಮೇಲೆ ಇದನ್ನು ಕನ್ಸ್ಯೂಮ್ ಮಾಡ್ತಾ ಬಂದರೆ ಡೈಜೆಷನ್ ಇಶ್ಯೂಸ್ ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ನಿಮಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಒಂದು ಲೋಟದಲ್ಲಿ ಬಿಸಿನೀರು ಹಾಕ್ಕೊಂಡು ಅದಕ್ಕೆ ನಾವಿಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರುವಂಥ ವೆಯ್ಟ್ ಲಾಸ್ ಪೌಡರ್ನ 1 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ನಾವಿಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡು ಇದನ್ನು ಪ್ರತಿದಿನ ಊಟ ಆದಮೇಲೆ ನೀವು ಬೆಳಗ್ಗೆನಾದರೂ ತೊಗೋಬೋದು ಅಥವಾ ಮಧ್ಯಾಹ್ನ ಆದರೂ ನೀವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಇದನ್ನು ನೀವು ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೋದು ಹಾಗೆ ಡೈಜೆಷನ್ ಇಶ್ಯೂ ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ನಿಮಗೆ ಸೇಮ್ ನೀವೇನು ಪಾನಿಪುರಿ ತಿಂದಾಗ ಪಾನಿ ಕುಡಿತೀರಲ್ಲ ಅದೇ ಫ್ಲೇವರ್ ಇರುತ್ತೆ. ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದ್ಸಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದಕ್ಕೆ ನೀವು ರೆಗ್ಯುಲರ್ ಆಗಿ ಅಡಿಕ್ಟ್ ಆಗ್ತೀರಾ. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ. ಎಲ್ಲ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ಇದನ್ನು ಮಾಡ್ಕೊಳ್ಳೋದು. ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ವೆಯ್ಟ್ ಲಾಸ್ ಪೌಡರ್ನ ಹೇಗೆ ಮನೆಯಲ್ಲಿ ಮಾಡಿಟ್ಕೊಂಡು ಅದನ್ನು ಪ್ರತಿನಿತ್ಯ ಸೇವಿಸ್ತಾ ಹೇಗೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಅಳತೆಗೆ ಒಂದು ಚಿಕ್ಕದಾದ ಲೋಟನ ತೊಗೊಂಡಿದ್ದೀನಿ. ಆ ಲೋಟದಲ್ಲಿ ನಾನಿಲ್ಲಿ 3/4 ಲೋಟದಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 3/4 ಲೋಟದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಅದೇ ಲೋಟದಲ್ಲಿ 3/4 ಲೋಟದಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಒಂದ್ಸಲಿ ಮಾಡಿಟ್ಕೊಂಡು ತಿಂಗಳುಗಟ್ಟಲೆ ಸ್ಟೋರ್ ಮಾಡಿಕೊಂಡು ನೀವು ಇದನ್ನು ಪ್ರತಿದಿನ ಸೇವಿಸ್ತಾ ಬಂದರೆ ನೀವು ತಿಂಗಳಲ್ಲಿ 4ರಿಂದ 5 kg ಯಾವುದೇ ಎಕ್ಸಸೈಸ್ ಏನೂ ಇಲ್ಲದೆ ನೀವು ಲಾಸ್ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ನಾನಿಲ್ಲಿ ಹೋಮ್ ಕಾಳನ್ನ ತೊಗೊಳ್ತಾ ಇದ್ದೀನಿ, ಅಂದರೆ ಅಜ್ವೈನನ್ನು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಸೋಂಪು, ಮೆಂತ್ಯ, ಜೀರಿಗೆ, ಅಜ್ವೈನ ಮತ್ತು ಮೆಣಸು ಹಾಗೆ ಬ್ಲ್ಯಾಕ್ ಸಾಲ್ಟನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಒಂದು ಬಾಣಲಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಅದನ್ನು ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ನಾವು ಯಾವ ರೀತಿ ಕುಡಿಬೇಕು ಏನು ಎಲ್ಲದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಇದನ್ನು ನಾವು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ನಾವು ಜಾಸ್ತಿ ದಿನ ಇಟ್ಕೊಳ್ಳೋದ್ರಿಂದ, ನಾವು ಈ ರೀತಿ ಡ್ರೈ ರೋಸ್ಟ್ ಮಾಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ.
ಯಾರಾದರೂ ಪ್ರತಿನಿತ್ಯ ಎಕ್ಸಸೈಸ್ ಮಾಡಿ ಡಯಟ್ ಫಾಲೋ ಮಾಡಿ ಇದನ್ನು ಕುಡಿಯೋರೆ 1 ತಿಂಗಳಲ್ಲಿ ನೀವು ಆಲ್ಮೋಸ್ಟ್ 8 kg ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು. ನೀವು ಯಾವುದೇ ಎಕ್ಸಸೈಸ್ ಇಲ್ಲದೆ ಏನೂ ಇಲ್ಲದೆ ಇದನ್ನು ಕುಡಿತೀವಿ ಅಂತ ಹೇಳಿದ್ರೆ ನೀವು ತಿಂಗಳಲ್ಲಿ 2 ರಿಂದ 3 kg ಅಂತೂ ಖಂಡಿತವಾಗ್ಲೂ ನೀವು ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದಾಗುತ್ತೆ. ಮತ್ತು ಇದು ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಯಾರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮ ಮೆಟಬಾಲಿಸಮ್ನ ತುಂಬ ಚೆನ್ನಾಗಿ ಮಾಡಿ ನಿಮಗೆ ಡೈಜೆಷನ್ಗೆ ಬಹಳ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಸೊ ಯಾರಾದರೂ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಿದ್ರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಟ್ಕೊಂಡು 1 ವಾರ ಟ್ರೈ ಮಾಡಿ. ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಅಂತಂದರೆ ನೀವು ಇದನ್ನು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ನಾವು ಈ ರೀತಿಯಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಸ್ಟವನ್ನು ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾದ ನಂತರ ನಾವೊಂದು ಮಿಕ್ಸರ್ ಜಾರಿಗೆ ಇದನ್ನು ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಎಲ್ಲದನ್ನು ನಾವು ಮಿಕ್ಸರ್ ಜಾರಿಗೆ ನೀಟಾಗಿ ಹಾಕ್ಕೊಳ್ಬೇಕು. ನಂತರ ನಾನಿಲ್ಲಿ 1 ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂತಂದರೆ ನೀವು ನಾರ್ಮಲ್ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಬಟ್ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಇವಾಗ ಇದನ್ನು ಹಾಕ್ಕೊಂಡು ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ನಾವು ನೀಟಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಇದು ನಿಮಗೆ ಸೇಮ್ ನೀವೇನು ಪಾನಿಪುರಿನಲ್ಲಿ ಪಾನಿ ಕುಡಿತೀರ ಅದೇ ರೀತಿ ಟೇಸ್ಟನ್ನು ಕೊಡುತ್ತೆ. ಇವಾಗ ಈ ಪೌಡರ್ ರೆಡಿ ಆಗಿದೆ. ಇದನ್ನು ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡು ಇದನ್ನು ಸ್ಟೋರ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಯಾವ ರೀತಿ ಕನ್ಸ್ಯೂಮ್ ಮಾಡಬೇಕಂದ್ರೆ ನಾವು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಅಥವಾ ತಿಂಡಿ ತಿನ್ನೋದು 1 ಅವರ್ಗಿಂತ ಮುಂಚೆ ನಾವು ಈ ರೀತಿ ಒಂದು ಗ್ಲಾಸ್ ಬಾಟಲ್ನ ತೊಗೊಂಡು ಅದಕ್ಕೆ ನಾವು ಸ್ವಲ್ಪ ಬೆಚ್ಚಗಿರುವಂಥ ನೀರು ಅಥವಾ ಸ್ವಲ್ಪ ಬಿಸಿ ಇರುವಂಥ ನೀರನ್ನು ಹಾಕ್ಕೊಂಡು ಅದಕ್ಕೆ ನಾವು ಇದನ್ನು 1 ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅರ್ಧ ಹೋಳು ನಿಂಬೆ ಹಣ್ಣನ್ನು ಇದಕ್ಕೆ ನಾವು ಹಾಕ್ಕೊಳ್ಬೇಕಾಗತ್ತೆ. ಸೊ ಇದನ್ನು ನಾವು ಪ್ರತಿದಿನ ಬೆಳಗ್ಗೆ ತಿಂಡಿ ತಿನ್ನೋದು 1 ಅವರ್ಗಿಂತ ಮುಂಚೆ ಈ ರೀತಿ ಅದನ್ನು ಹಾಕ್ಕೊಂಡು ಪ್ರತಿದಿನ ಸೇವಿಸ್ತಾ ಬಂದರೆ ನಾವು ತಿಂಗಳಲ್ಲಿ ನಮ್ಮ ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು. ಮತ್ತು ನಮಗೆ ಮೆಟಬಾಲಿಸಮ್ ಚೆನ್ನಾಗಾಗಿ ನಮಗೆ ಡೈಜೆಷನ್ ಎಲ್ಲ ನೀಟಾಗಿ ಆಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಟ್ರೈ ಮಾಡಿ, ಹಾಗೆ ನಿಮಗೆ ಹೇಗೆ ಬಂತು ರಿಸಲ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.